ಅಯ್ಯೋ ಶಿವನೇ, ಇದು ಏನಿದು ಗಿರ್ಜಕ್ಕ? ಹ್ಞೂ, ಏನೇ ಆಯ್ತು ಶೋಭಕ್ಕ? ಅಲ್ಲ ಗಿರ್ಜಕ್ಕ, ನೀನೇ ಹೇಳು. ಅಲ್ಲ, ನಾವು ಬಂದು ಎಷ್ಟೊತ್ತಾಯ್ತು? ಹ್ಞೂ, ಎಷ್ಟೊತ್ತಿಗೆ ಅದು ಕ್ಯಾಮೆ ಶುರು ಮಾಡೋದು ಅಂತೀನಿ. ಅಯ್ಯ, ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಹಾಡು ಹೇಳ್ಕೊಂಡು ಕೂತ್ಕೊಂಡಿದ್ರೆ ಕೆಲಸನ ಆಯ್ತದೆ. ಓ ಹೌದಲ್ವೇ ಶೋಭಕ್ಕ? ಕರೆಕ್ಟ್ ಕರೆಕ್ಟ್ ನೀನು ಹೇಳಿದ್ದು. ಅಯ್ಯೋ ಅದೇ ಮತ್ತೆ. ಹ್ಞೂ, ಕೆಲ್ಸಕ್ಕೆ ಬಂದೀವಿ ಅಂದಮೇಲೆ ಬಿರು 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 ಅಂತ ಕೆಲಸ ಮಾಡಿಕೊಂಡು ಗಸ 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 ಅಂತ ನೋಟಿ ಎಣಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಅವಾಗಿಂದ ಬರೀ ಹರಟೆ ಹೊಡೆದಿದ್ದೆ ಆಯ್ತಲ್ಲ ಗಿರ್ಜಕ್ಕ. ನೋಡ್ರಿ ಕೆಂಪವ ಸಜ್ಜಿ, ಬಿರು ಬಿರ್ನಂತ ಕೆಲಸ ಮಾಡೋಣ. ಕೆಲಸ ಮಾಡಿಬಿಟ್ಟು ಕಾಯಕಬೇಕು ಕೈಲಾಸ ಅಂತ ಬಸವಣ್ಣವ್ರ ವಚನ ಆಮೇಲೆ ಹೇಳೋಣ. ಸರಿ ಆಯ್ತಪ್ಪ, ಅದು ಏನು ಕ್ಯಾಮೆ ಮಾಡೋದು ಅಂತ ಹೇಳು. ಮಾಡ್ದ ಬಾಗ್ತೀವಿ. ಇದೇನಿದೆ ಶೋಭಕ್ಕ? ಏನು ಗಂಗವ್ವ? ಅಲ್ಲ, ನೀನು ಹೇಳ್ತಾ ಇರೋದು ಕೇಳ್ಬಿಟ್ರೆ ನೀವು 3 ಜನ ಕೆಲಸ ಮಾಡಿ ಮುಗಿಸ್ಬಿಡೋ ಥರ ಇದ್ದೀರಾ. ಅಯ್ಯೋ ಶಿವನೇ, 3 ಜನನ 6 ಜನ ಗಂಗವ್ವ? ಕೆಲಸಕ್ಕೆ ಅಂತ ಬಂದಮೇಲೆ ಕೆಲಸ ಮಾಡಬೇಕು. ಸರಿ ಹೋಯ್ತು ಶೋಭಕ್ಕ. ಈರಪ್ಪ, ನಾವು ಕೆಲಸಕ್ಕೆ ಅಂತಲೇ ಬಂದಿರೋದು. ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸೋಣ. ಅದು ಬಿಟ್ಬಿಟ್ಟು ನೀವು 3 ಕೆಲಸ ಮಾಡಿದ್ರೆ ಆಯ್ತದಾ? ಓ ಹೌದೇ, ಸರಿ ಆಯ್ತು ಬಿಡಿ, ಎಲ್ಲರೂ ಮಾಡೋಣ. ಶ್ರೀಕಾಂತಪ್ಪನವ್ರೆ, ಅದು ಏನು ಕ್ಯಾಮೆ ಅಂತ ಹೇಳಿ ಮಾಡೋಣ. ಅಯ್ಯೋ ಶೋಭಕ್ಕ, ಇನ್ನೇನು ಹೊಲ್ತಾವ ಬಂದುಬಿಟ್ಟು ಮಣ್ಣು ಹದ ಮಾಡಿ ಹಾಕಿವಿ. ಏನು ಕ್ಯಾಮೆ ಮಾಡೋದು ಅಂತ ಹೇಳಿದ್ರೆ ನಾನು ಹೇಳಲಿ, ಏನಂತ ಹೇಳಲಿ? ಭತ್ತದ ಮೂಟೆ ಅಲ್ಲೈತೆ, ಭತ್ತದ ಬೀಜನ ಬಿತ್ತಬೇಕು ಕಣವ. ಅಯ್ಯೋ ಶಿವನೇ, ಶ್ರೀಕಾಂತಪ್ಪನವ್ರೆ, ನೀವು ಕೃಷಿ ಕೆಲಸ ಮಾಡೋಕೆ ಹೊಸಬರು ಅನ್ಕೊಂತೀನಿ. ಯಾಕೆ ಕಣವ? ಅಲ್ಲ, ಏನಿಲ್ಲ, ಬೀಜ ಬಿತ್ತನೆ ಮಾಡಬೇಕು ಅಂತಿರೋದು ಭತ್ತನ. ಇದು ನೋಡ್ರೆ ಒಣ ಭೂಮಿ ಥರ ಇದೆ. ನೀರು ರಾಡಿ ಮಾಡಿಲ್ಲ, ನೀರು ತುಂಬಿಸಿಲ್ಲ, ಏನೂ ಮಾಡಿಲ್ಲ. ಹಿಂಗೆ ಬಿತ್ತನೆ ಮಾಡಿದ್ರೆ ಆಯ್ತದ? ಓ ಹೌದಲ್ವೇ? ಅಯ್ಯೋ ಶಿವನೇ, ನನಗೂ ಗೊತ್ತಾಗಿಲ್ವಲ್ಲ. ಓ ಹೇಳ್ತಾ ಇರೋದು ನೋಡು, ಒಬ್ರಿಗೊಬ್ರು ಏನು ಗೊತ್ತಿಲ್ಲದೆ ಥರ. ಅಲ್ಲ ಶೋಭಕ್ಕ, ನಿಂಗೂ ಗೊತ್ತಿಲ್ವೇನೆ? ಈ ವರ್ಷ ಮಳೆ ಭಾಳ ಕಡಿಮೆ ಐತೆ, ಒಡಿ ಬಿತ್ತನೆ ಮಾಡೋಣ ಅಂತ ಕಣವ. ಇನ್ನೇನು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ, ಒಡಿ ಬಿತ್ತನೆ ಮಾಡಿಬಿಟ್ರೆ ಮೊಳಕೆ ಹೊಡ್ಕೊಳತ್ತೆ. ಜೋರು ಮಳೆ ಆಗಿತ್ತಾವನೇ, ಅದನ್ನು ಕಿತ್ಬಿಟ್ಟು ನೆಟ್ಟಿದ್ರೆ ಆಯಿತು ಅಂತ. ಅಲ್ಲ ಕಣವ, 8 ವರ್ಷದಿಂದ ನೀನು ಹೊಲ್ದು ಕೆಲಸ ಮಾಡ್ತಿದ್ಯಾ, ಇಷ್ಟು ಗೊತ್ತಾಗಲ್ವೇ ನಿನಗೆ? ಎಲ್ಲರೂ ಹಂಗೆ ಮಾಡ್ತಾರೆ. ಮಳೆ ಕಡಿಮೆ ಆದ ವರ್ಷ ಒಡಿ ಬಿತ್ತನೆ ಅಂತ ಮಾಡಿಬಿಟ್ಟು ಆಮೇಲೆ ಅದನ್ನು ಕಿತ್ತು ಬೇರೆ ಕಡೆ ನೀಡ್ತಾರೆ. ಅದು ಬಿಟ್ಬಿಟ್ಟು ಅಲ್ಲ ಕಣವ, ಇನ್ನೊಂದು 8 ದಿವಸನಾಗೆ ಮಳೆ ಬಂದುಬಿಟ್ರೆ ಇವಾಗಲೇ ಸ್ವಲ್ಪ ಸ್ವಲ್ಪ ಮೊಳಕೆ ಹೊಡೀತಂದ್ರೆ ಫುಲ್ ನೀರು ತುಂಬ್ಕೊಳ್ಳಲ್ವೇ ಗದ್ದೆ ತುಂಬ? ಅದೇ ಚೆನ್ನಾಗಿ ಕಿತ್ಬಿಟ್ಟು ಮತ್ತೆ ನಾಟಿ ಮಾಡಿದ್ರಾಯ್ತು. ಅಯ್ಯ, ಬಿತ್ತನೆ ಶುರು ಮಾಡೋಣ. ಓ ಹೌದಲ್ವೇ ಗಿರಿಜಕ್ಕ? ನೀನು ಹೇಳಿದೀಯ ಅಂದಮೇಲೆ ಸರಿ ಆಯ್ತು ಬಿಡು. ಕೆಲಸ ಶುರು ಮಾಡೋಣ. ಮಾತು ಜಾಸ್ತಿ, ಕೆಲಸ ಕಡಿಮೆ ಆದಂಗೆ ಆಗೈತೆ. ನೇಗಿಲು ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು. ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ, ಸೃಷ್ಟಿಯ ನಿಯಮದೊಳವನೇ ಭೋಗಿ. ಪಾಡಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣು ಗಿಲನಾಶ್ರಯದಿ, ಮಣ್ಣು ಗಿಲನಾಶ್ರಯದಿ. ಗಂಗಾ, ಏನತ್ತೆ? ನೀರು ತಂದಿಲ್ವೇ? ಅಯ್ಯೋ ತಂದಿನತ್ತೆ. ತುಂಬ ಬಾಯಾರಿಕೆ ಆಯ್ತದೆ ಕಣವ. ಒಂದು ತಮ್ಮಿಗೆ ನೀರು ತಗೊಂಬರವ. ಅಯ್ಯೋ ಅಷ್ಟೇ ತಾನೆ, ತೋರ್ತೀನಿ ರೀ. ಅಯ್ಯೋ ಇದೇನಿದು? ಎಲ್ಲರೂ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಹಿಂದೆ ಹಿಂದೆ ಬೀಳ್ತಿದ್ದೀನಲ್ಲಪ್ಪ. ಅಯ್ಯೋ ಶಿವನೇ, ಇದು ಏನಿದು? ಏನು ಕೆಲಸ ಮುಗಿಸೋ ಅವತಾರದಲ್ಲಿ ಇದ್ದೀರಾ? ಏನು ಕತೆ ಅಂತೀನಿ. ಒಳ್ಳೆ ಚೆನ್ನಾಗಿ ಮಾಡಿದ ಕೆಲಸನ ಮಾಡಬೇಕು, ಬೇಗ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಹಿಂಗೆ ಮಾಡೋದಲ್ಲ. ಯಾಕೆ ಶೋಭಕ್ಕ ಹಿಂಗೆ ಹೇಳಕತ್ತೀಯೇ? ನಾವೇನು ಕೆಲಸ ಮಾಡ್ತಿಲ್ವೇ? ಅಯ್ಯೋ ಶಿವನೇ, ಗಿರ್ಜಕ್ಕ, ನೀವು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಕಣಮ್ಮ. ಚೆನ್ನಾಗಿ ನೀಟಾಗಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀನಿ. ಒಳ್ಳೆ ಎಕ್ಸ್ಪ್ರೆಸ್ ರೈಲ್ ಥರ ಹೋಯ್ತಾ ಇದ್ದೀರಾ. ಬಿತ್ತನೆ ಸರಿಯಾಗಿ ಮಾಡಿರೋ ಇಲ್ವಾ ಅಂತ ಕೇಳಕತ್ತೀನಿ. ಹೌದೇ? ಅಲ್ಲ,
ಸಾವಕಾಶಾಗಿ ಕೆಲಸ ಮಾಡೋರು ಎಲ್ಲರೂ ಸರಿಯಾಗಿ ಮಾಡ್ತಾರೆ. ಬಿರ್ಬಿರ್ನೆ ಕೆಲಸ ಮಾಡೋರೆಲ್ಲ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಹೇಳ್ತಾ ಇದೆಯೇನಮ್ಮ. ನಮ್ಗೇನು ಇವತ್ತೇ ಹೊಸ್ತಾಯ್ನೆ ಕೆಲಸ ಮಾಡೋದು. ಓಯ್ಯ, ಆ ರೀತಿ ಹೇಳ್ತಿಲ್ಲ ಕಣವ್ವ. ಚೆನ್ನಾಗಿ ಬಿತ್ತನೆ ಮಾಡಿ ಅಂತ ನಿಂಗೆ ಹೇಳ್ತಾ ಇರೋದು. ಅಲ್ಲ, ಈ ರೀತಿ ಹೋಯ್ತಾ ಇದ್ರೆ ನನ್ನ ನೋಡಿದ್ರೆ ಇನ್ನು ನಿಮ್ಮ ಹಿಂದೆ ಬರ್ತಾ ಇದ್ದೀನಿ. ಏನು ಸೋರಿಯಾಗಿ ಬಿತ್ತನೆ ಮಾಡಿರೋ ಇಲ್ವಾ? ಆಮೇಲೆ ಶ್ರೀಕಾಂತಪ್ಪನವರು ಕೆಲಸಕ್ಕೆ ಆಳುಗಳು ಬಂದರು, ಕ್ಯಾಮೆನೆ ಸೋರಿಯಾಗಿ ಮಾಡಿಲ್ಲ, ಬಿತ್ತನೆ ಬೀಜನೇ ಸೋರಿಯಾಗಿ ಹುಟ್ಟಿಲ್ಲ ಅಂತಾರೆ. ಆಮೇಲೆ ಶೋಭಕ್ಕ ನೋಡು, ನಾವು ಕ್ಯಾಮಿ ಮಾಡಿಲ್ಲ ಬಿರ್ಬಿರ್ನೆ ಅಂತ ಮುಗಿಸ್ಬಿಟ್ಟು ಹೋಯ್ತೀವಿ ಅಂತಿದ್ದೀರಾ ನೀವು. ನಮಗೆ ನೋಡಿ ಎಷ್ಟು ನೀರು ಕುಡಿದ್ರೂ, ಬಿಂದಿಗೆ ಲೆಕ್ಕದಲ್ಲಿ ನೀರು ಕುಡಿದ್ರೂ ಬಾಯಾರಿಕೆ ತೊಣಿತಾನೇ ಇಲ್ಲ. ಒಯ್ಯೋ ಇವನೇ ಗಿರ್ಜಕ್ಕ ಪಾಪ ಮಾಡ್ಕೊಂಬೇಡ ಕಣವ. ನಾನು ಹಿಂದೆ ಬಿದ್ದೀನಿ, ನೀವು ಮುಂದೆ ಹೋಯ್ತಿದ್ದೀರಾ ಅಂತ ಹೇಳದೆ ಹೊಟ್ಟೇನೆ ಇಟ್ಟಕ್ಕೆ ಹಿಂಗೆ ಕೋಪ ಮಾಡ್ಕೊಳೋದು. ಸರಿ ಆಯ್ತು ಬಿಡು, ಏನು ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಹಿಂಗೇನೆ ಕ್ಯಾಮೆ ಮಾಡ್ತಾ ಮಾತಾಡ್ದೆ ಹೋದ್ರೆ ಬೇಜಾರು ಬರುತ್ತೆ ಅಂತ ಹೇಳಿದೆ. ಸುಮ್ಮನೆ ಸರಿ ಆಯ್ತು ಬಿಡು ಕಣವ. 1 ಗಂಟೆ ಆಯ್ತಾ ಬಂತೇನ ಊಟಕ್ಕೆ ಮಾಡೋಣ ಬಿಡು. ಗಂಗವ್ವ ಊಟಕ್ಕಿಕ್ಕವ. ಟೈಮ್ ಎಟ್ಟೈತೇನ, ಸೂರ್ಯ ಬೇರೆ ನೆತ್ತಿಗೆ ಬರಂಗೆ ಕಾಣಿಸ್ತೈತೆ. ಅಯ್ಯ ಗಿರ್ಜಕ್ಕ ಇರು ಕಣವ. ಯಾಕೆ ಕಣವ ಕೆಂಪವ, ಹೋಶುವಾಗಿಲ್ವೇ? ಅಯ್ಯ ಹೊಶವಾಗೈತೆ ಕಣವ. ಇನ್ನೇನು ಸ್ವಲ್ಪ ಆಗ್ಬಿಟ್ರೆ ಬಿತ್ತನೆ ಕೆಲಸನೇ ಮುಗ್ದೋಗಿರುತ್ತೆ. ಆಮೇಲೆ ನಿಧಾನ ಕೂತ್ಕೊಂಡು ಕತೆ ಹೊಡೀತಾ ಊಟ ಮಾಡೋಣ ಕಣವ. ಕೆಲಸ ಮುಗಿಸ್ಬಿಟ್ರೆ ಒಂದು ಸೈಡ್ ಆಯ್ತು ತಾನೆ. ಆಮೇಲೆ ಕುಂತ್ಕೊಂಡು ಊಟ ಮಾಡ್ಕೊಂತ ಕತೆ ಹೇಳ್ಬೋದಲ್ವೇ? ಗಿರ್ಜವ್ವ, ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಕುಂತ್ಕೊಂಡು ಮಾತಾಡ್ತಾ ಇರ್ಬೋದು, ಕಷ್ಟ ಸುಖ ಹಂಚ್ಕೊಬೋದು. ಕ್ಯಾಮೆ ಪೋಸ್ಟ್ ಮುಗಿಲಿ. ಹೊಟ್ಟೆ ಹಸುವು ಯಾವಾಗ ಆಯ್ತಾ ಇರ್ತದೆ ಅದಕ್ಕೆ 3 ಹೊತ್ತು. ಮತ್ತೇನು ಕೆಲಸ ಹೊಟ್ಟಿಗೆ? ಹಸುವಾಯ್ತು ಕಣವ ಅಂತ ಬೆಲ್ಲ ಹೊಡೆಯೋದೇ ಅದಕ್ಕೆ ಕೆಲಸ. ಕ್ಯಾಮೆ ಮುಗಿಲಿ ಬಿಡು ಕಣವ. ಅಯ್ಯ ಸೋರಿ ಆಯ್ತು ಕಣವ, ನೀವೇ ಇಷ್ಟು ಹೇಳಿದ್ಮೇಲೆ ನನಗೇನು. ಕ್ಯಾಮೆ ಮುಗಿಸೋಣ ನಡಿ. ಏನೋ ಅಂದ್ಕೊಂಡಿದ್ದೆ ನಿಮ್ಮನ್ನೆಲ್ಲ. ಯಾಕೆ ಶ್ರೀಕಾಂತಪ್ಪನವ್ರೆ? ಅಲ್ಲ ಏನಿಲ್ಲ ಕಣವ್ವ. ಎಲ್ಲರ ಮನೆ ತಾವ ಹೋಗಿ ನಮ್ಮನೆ ಕೆಲ್ಸಕ್ಕೆ ಬನ್ನಿ ಅಂತ ಬೇಡ್ಕೊಂಡ್ರು ಯಾರೊಬ್ಬರು ಕ್ಯಾಮೆ ಮಾಡೋಕ್ಕೆ ಬರೋಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ಆದರೆ ನೀವು ಇಷ್ಟು ಜನ ಬಂದುಬಿಟ್ಟು ನಾನು ಮುಂದೆ ಅಂತ ಕೆಲಸ ಮಾಡೋಕೆ ಗೊತ್ತಿರಲ್ಲ, ಅದಕ್ಕೆ ಭಾಳ ಖುಷಿ ಆಯಿತು ಕಣವ್ವ. ನಿಮ್ಮ ಎಲ್ಲರೂ ಸಪೋರ್ಟ್ ಇಲ್ಲದೆ ಹೋದರೆ ಗೆದ್ದೇಲಿ ಬಿತ್ತನೆ ಮಾಡೋಕ್ಕಾಯ್ತಿತ್ತು, ಕೆಲಸನ ಮಾಡೋಕ್ಕಾಯ್ತಿತ್ತು ನಾನು. ಅಯ್ಯ ಶಿವನೇ, ಶ್ರೀಕಾಂತಪ್ಪನವ್ರೆ ಏನು ಯೋಚನೆ ಮಾಡಬೇಡಿ. ಒಂಚೂರು ತಲೆ ಖರ್ಚು ಮಾಡ್ಬೇಕು ಅಷ್ಟೇ. ನಾ ಮಾಡಿಲ್ವೇ ತಿರುಪತಿ ತಿಮ್ಮಪ್ಪನ ದರ್ಶನ ತೋರಿಸಿಲ್ವೇ ಕೆಂಪವ್ವಂಗೆ ಸರಸ್ವತಿ ಅವ್ವಂಗೆ ಇಬ್ಬರಿಗೂ? ನೋಡಿ ಹಿಂಗೆ ಮಾಡಬೇಕು ಹೊಟ್ಟೆ ಕಣವ. ನಿಮ್ಮ ಋಣ ನಮ್ಮ ಮೇಲೆ ಇಲ್ವೇ? ಊರವ್ರಿಗೆ ಏನೋ ಬುದ್ಧಿ ಗಿದ್ದಿಲ್ಲ ಅಂದ್ಬಿಟ್ಟು ತಿದ್ಕೊಂಡು ನಡಿತೀನಿ ಅನ್ನೋನಿಗೆ ಬೆಂಬಲವಾಗಿ ನಿಲ್ಲೋದು ಬಿಟ್ಬಿಟ್ಟು ಏನೇನೋ ಬಾಯಿ ಬಂದಾಗ ಮಾತಾಡ್ತಾರೆ ಅಂತೆ. ನಾವು ಹಂಗೆ ಮಾಡೋಕ್ಕಾಯ್ತದೆ? ನಿಮ್ಮ ಅನ್ನ ತಿಂದಿಲ್ವೇ? ಆಯಿತು ಕಣವ. ನಿಮ್ಮ ಸಹಾಯಕ್ಕೆ ನಂದೊಂದು ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.